ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರ ಇಂಧನ ಇಲಾಖೆ ಪಂಪ್ಸೆಟ್ ಹಾಗೂ ತೋಟದ ಮನೆಗಳ ವಿದ್ಯುತ್ ಭಾರಕ್ಕೆ ಅನುಗುಣವಾಗಿ ಓವರ್ಲೋಡ್ ಪ್ರೊಟೆಕ್ಷನ್ ರಿಲೇ ಅಳವಡಿಸಿ ಓಪನ್ ಡೆಲ್ಟಾ ವಿದ್ಯುತ್ ಪೂರೈಕೆ ಮಾಡಲು ಆದೇಶಿಸಿದ್ದು, ಈ ಆದೇಶದನ್ವಯ ವಿದ್ಯುತ್ ಸರಬರಾಜು ಸ್ಥಗಿತ ಮಾಡಲಾಗುತ್ತಿದ್ದು, ಇದರಿಂದಾಗಿ ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ವಾರ್ಷಿಕ ಪರೀಕ್ಷೆಗಳ ಇರುವುದರಿಂದ ತೋಟದ ಮನೆಗಳಲ್ಲಿ ವಾಸಿಸುವ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತೊಂದರೆಗೆ, ವಯೋವೃದ್ಧರಿಗೆ ಬೇಸಿಗೆ ಇರುವುದರಿಂದ ಆರೋಗ್ಯದಲ್ಲಿ ತೊಂದರೆ ಉಂಟಾಗುತ್ತಿದ್ದು, ಓವರ್ಲೋಡ್ ಪ್ರೊಟೆಕ್ಷನ್ ರಿಲೇ ತೆರವುಗೊಳಿಸಿ ಈ ಹಿಂದೆ ಇದ್ದ ನಿಯಮದಂತೆ ಸಾಯಂಕಾಲ 6 ರಿಂದ ಬೆಳಗಿನ 6 ರವರೆಗೆ ವಿದ್ಯುತ್ ಸರಬರಾಜು ಮಾಡಲು ಸಂಘದ ಆಡಳಿತ ಮಂಡಳಿ ಸರ್ಕಾರಕ್ಕೆ ಆಗ್ರಹ. ಈ ಸಂದರ್ಭದಲ್ಲಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಕಲಗೋಡ ಪಾಟೀಲ್, ಉಪಾಧ್ಯಕ್ಷ ವಿಷ್ಣು ರೇಡೇಕರ್, ನಿರ್ದೇಶಕ ಪೃಥ್ವಿ ಕತ್ತಿ, ರವಿ ಹಿಡಕಲ್, ಸ್ಥಾನಿಕ ಅಭಿಯಂತರ ನೇಮಿನಾಥ್ ಕೆಮಲಾಪುರೆ, ದುರ್ದುಂಡಿ ನಾಯ್ಕ್ ಪಾಲ್ಗೊಂಡಿದ್ದರು. ಇದೇ ವೇಳೆ ಪೃಥ್ವಿ, ರಮೇಶ್ ಕತ್ತಿ ಹಾಗೂ ಕಲಗೋಳ ಪಾಟೀಲ್, ರವಿ ಹಿಡಕಲ್ ಮಾತನಾಡಿ, ಹಾಗೂ ನಮ್ಮ ಎಲ್ಲ ರೈತರ ಪರವಾಗಿ ನಾವು ಒಂದು ರಿಕ್ವೆಸ್ಟನ್ನು ಮಾಡಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಈ ಪತ್ರಿಕಾಗೋಷ್ಠಿ ಕರೆಯುವ ಮುಖ್ಯ ಉದ್ದೇಶ ಅಂದರೆ, ಈ ಬರುವ ಮುಂದಿನ ತಿಂಗಳು ತಮಗೆಲ್ಲ ಗೊತ್ತಿರುವ ಹಾಗೆ 10ನೇ ತರಗತಿಯ ಹಾಗೂ 12ನೇ ತರಗತಿಯ ಎಕ್ಸಾಮ್ಗಳನ್ನು, ಬೋರ್ಡ್ ಎಕ್ಸಾಮ್ಗಳು ಬರ್ತಾ ಇದ್ದಾವೆ. ಹಾಗೆಯೇ ರೈತಾಪಿ ಜನ ಅಂದರೆ ಹೊಲದಾಗ ಏನು ಫಾರ್ಮ್ ಹೌಸಸ್ ಅಂತಾರು, ಅಲ್ಲಿ ಹುಳ ಉಪ್ಪಡಿಗಳು, ವೃದ್ಧರು ಭಾಳ ಮಂದಿ ಅಲ್ಲಿ ಇರ್ತಾರೆ. ರಾತ್ರಿ ಏನಾಗತೈತಿ, ನಮ್ಮಲ್ಲಿ ಈ 110 ಸ್ಟೇಷನ್ ಒಳಗೆ, 210 ಸ್ಟೇಷನ್ಸ್ ಒಳಗೆ ಈ ರಿಲೇನ ಹಾಕಿದ್ದಾರೆ ಕಂಟ್ರೋಲಿಂಗ್ ಸಂಬಂಧ. ಸೊ ಅದನ್ನು ಒಂದು ರಿಕ್ವೆಸ್ಟ್ ನಮ್ಮ ಇಡೀ ಆಡಳಿತ ಮಂಡಳಿ ಆಗಲಿ ಅಥವಾ ಜನಸಾಮಾನ್ಯರಾಗಲಿ, ರೈತರಂದಾಗಲಿ ಒಂದು ಸರ್ಕಾರಕ್ಕೆ, ಎನರ್ಜಿ ಮಿನಿಸ್ಟರ್ಕ್ಕೆ ಒಂದು ರಿಕ್ವೆಸ್ಟ್ ಏನಂದ್ರೆ, ಯಾವ ಥರ ತಾವು ಹಿಂದೆ ನಮಗೆ ಕೊಡ್ತಿದ್ರಿ ಅದೇ ಥರ ದಯವಿಟ್ಟು ಕರೆಂಟನ್ನು ತಾವು ಕೊಡಿ. ಯಾಕಂದರೆ ಇನ್ನು ಮುಂಬರುವಂಥ ದಿನಮಾನಗಳಲ್ಲಿ ಬರುವ ತಿಂಗಳೊಳಗನ ನಿಮಗೆ 10th ಎಕ್ಸಾಮ್ ಬರೋದೈತಿ, ಸೆಕೆಂಡ್ ಇಯರ್ ಎಕ್ಸಾಮ್ ಬರೋದೈತಿ, ಡಿಗ್ರಿ ಎಕ್ಸಾಮ್ ಕೂಡ ಬರೋದಿದೆ, ಮತ್ತು ಅದ್ರ ಮುಂದೆ ಸೂಟಿಗಳು ಬಿಡುವುದವು. ಸೊ ಎಲ್ಲ ಹುಡುಗರ ವಿಶೇಷ ಪ್ರಾಣಹಾನಿ ಆಗುವ ಸಂಭವ, ಎಲ್ಲ ಹುಡುಗರು ಅಥವಾ ವೃದ್ಧರು ಮೋಸ್ಟ್ಲಿ ಎಲ್ಲರೂ ಮನೆಯಾಗ ಇರ್ತಾರೆ. ಆಮೇಲೆ ಭಾಳಷ್ಟು ವಯಸ್ಸಾದವರು ಕೂಡ ಅವ್ರವ್ರ ಮನೆಯಾಗ ಅದಾರೆ, ಮತ್ತು ಹುಳ ಉಪ್ಪಡಿಗಳು ಭಾಳ ಅದಾವೆ. ದಯವಿಟ್ಟು ಏನು ಒಂದು ರಿಕ್ವೆಸ್ಟ್ ಏನಂದ್ರೆ, ಸರ್ಕಾರಕ್ಕೆ ತಾವು ಬೇಗನೆ ನಮಗೆ ತಾವು ಏನು ಹಿಂದೆ ತಾವು 7 ತಾಸು ಅಥವಾ 8 ತಾಸು ಏನು ತಾವು ಕರೆಂಟ್ ಕೊಡ್ತಿದ್ರಿ, ಅದೇ ತರಹ ಸಾಯಂಕಾಲ 6 ರಿಂದ ರಾತ್ರಿ ಬೆಳಗ್ಗೆ 6 ಮಟ್ಟ ತಾವು ಸಿಂಗಲ್ ಫೇಸನ್ನು ಏನು ಕೊಡ್ತಿದ್ರಿ, ಅದೇ ತಾವು ವಿದೌಟ್ ರಿಲೇ ಏನು ಕೊಡ್ತಿದ್ರಿ, ಅದೇ ತರಹ ಈಗ ಕೂಡ ಕಂಟಿನ್ಯೂ ಮಾಡಿರಿ ಅನ್ನೋಂಥ ಒಂದು ರಿಕ್ವೆಸ್ಟನ್ನು ಈ ಏನು ಪ್ರೆಸ್ ಅದು ಮೀಟ್ ಮುಖಾಂತರ ನಾವು ನಿಮಗೆ ಉದ್ದೇಶ, ಇವತ್ತು ಪತ್ರಿಕಾ ಮಾಧ್ಯಮದ ಉದ್ದೇಶ ಏನಂದರೆ, ಇವತ್ತು ನಮ್ಮಲ್ಲಿ ತೋಡ್ಪಟ್ಟಿ ಮತ್ತು ಇನ್ನೂ ಕಡೆ ಕರೆಂಟ್ ಸರಿಯಾಗಿ ಹೋಗ್ತಾ ಇಲ್ಲ. ಉದ್ದೇಶ ಸರ್ಕಾರ ಕಡೆಯಿಂದ ನಮಗೆ ಒಂದು ರೂಲ್ ಬಂದಿದೆ, ಹಿಂದೆ ತೋಡ್ಪಟ್ಟಿ ಕೊಡಬಾರ್ದು. ಇದು ಹಿಂದೆ ಏನೇ ಮಾಡೋದು, ತೋಡ್ಪಟ್ಟಿಗೆ ನಾವು ಕೊಡ್ತಿದ್ದು ಸರ್ಕಾರ ಕಡೆಯಿಂದ. ಈಗ ಅದು ಬಂದ್ ಮಾಡೋದ್ರೆ ನಾವು ಕೊಡ್ತಾ ಇಲ್ಲ, ಅದೇ ದೊಡ್ಡ ಸಮಸ್ಯೆ ಆಗಿದೆ. ಆ ಸಮಸ್ಯೆಯನ್ನು ನಾವು ಮನವಿ ಮಾಡೋದು ನಿಮ್ಮೆಲ್ಲ ಪತ್ರಿಕಾ ಮಾಧ್ಯಮ ಕರ್ತಿದ್ವಿ. ಅದು ನಮ್ಮ ಎಲ್ಲ ಆಡಳಿತ ಮಂಡಳಿ ಕೂಡಿ ಚರ್ಚೆ ಮಾಡಿ ನಿಮಗೆ ನಿರಂತರವಾಗಿ ಏನು ಸಿಂಗಲ್ ಪೇಸ್ದಲ್ಲಿ ಕರೆಂಟ್ ಕೊಡ್ತಾ ಇದ್ದೀರಿ. ಈಗ ಒಂದು 5 ದಿವಸ ಹಿಂದಗಡೆ ಒಂದು 110 ಅಥವಾ 120 ಸ್ಟೇಷನ್ನಲ್ಲಿ ರಿಲೇಯನ್ನು ಕುಣಿಸುವಂಥ ಒಂದು ಮಾರ್ಪಾಡು ಮಾಡಿದ್ದೀರಿ. ಈಗ 15 ದಿವಸದಿಂದ ಯಾವ ಥರ ಒಂದು ಸಿಂಗಲ್ ಪೇಸ್ ಕೊಡ್ತೀರಿ, ಅದೇ ಥರ ನಾನು ಈಗೂ ಕೊಡಬೇಕಂತ ತಮ್ಮಲ್ಲಿ ರೈತರ ಪರವಾಗಿ ಆಗ್ರಹ ಮಾಡ್ತೀನಿ.